ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಬಾಳೆಲ್ಲ ಹಾಲು ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್.
ಇಡೀ ಲೋಕವೇ ನಮಗೆ ಎದುರಾದರು. ನಾನು ಎಂದೂ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡನಲ್ಲ. ನನ್ನ ಜೀವನ ಪೂರ್ತಿ ಒಂದು ಬಡತನದ ವಿರುದ್ಧ ಹೋರಾಟ ಮಾಡ್ಕೊಳ್ತಾ ಬಂದೆ. ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ, ರೈತರ ಬಗ್ಗೆ, ಎಲ್ಲ ಜಾತಿಯ ಬಡವರ ಬಗ್ಗೆ ನನ್ನ ಒಂದು ಅಳಿಲು ಹೋರಾಟದೊಂದಿಗೆ ನಾನು ಈ ತಾಲೂಕಿನಲ್ಲಿ ಪರಿಚಯ ಆಗಿದ್ದೇನೆ. ಈ 50 ವರ್ಷ ಅಂದರೆ ಏನೋ ಒಂದು ಜೀವನದಲ್ಲಿ ದಾಖಲೆ ಅಂತೇಳಿ ನನ್ನ ಮಕ್ಕಳು ಅರುಣ್, ಕಿರಣ್, ಸಾಗರ್ ಕುಂತ್ಕೊಂಡು ತೀರ್ಮಾನ ಮಾಡಿಕೊಂಡು ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿದ್ರು. ನಾನೊಂದು ಕೇಳಿಕೊಂಡೆ, ವಿಜೃಂಭಣೆಯಿಂದ ಮಾಡೋ ಹುಟ್ಟುಹಬ್ಬಕ್ಕಿಂತಲೂ ನಾನು ಬಡ ಮಕ್ಕಳಿಗೆ ಒಂದು ಸಂಭಾವನೆಯನ್ನು ಕೊಡೋದರಲ್ಲಿ ನನಗೆ ತೃಪ್ತಿ ಸಿಗುತ್ತೆ. ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿದ್ರೆ ನನಗೆ ತೃಪ್ತಿ ಸಿಗುತ್ತೆ ಅಂದಾಗ ಎಲ್ಲರೂ ಒಪ್ಪಿಗೆ ಕೊಟ್ಟರು. ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಸಂಘಟನಾ ಗುರುಗಳಾಗಿರ್ತಕ್ಕಂಥ ಜಿಗಣಿ ಶಂಕರ್ ಸಾಹೇಬರು ಆಗಮಿಸಿದ್ರು. ಯಾಕಂದರೆ ನನ್ನ 30 ವರ್ಷದ ಅನುಭವ ಅವ್ರಿಗೆ ಗೊತ್ತಿದೆ. ಮತ್ತು ಒಂದು 25 ವರ್ಷದ ನನ್ನ ಅನುಭವ ನಮ್ಮ JMR ಸರ್ ಗೊತ್ತಿದೆ. ಅವರು ನೇರವಾಗಿ ನನ್ನ ಬಗ್ಗೆನ ಮಾತನಾಡಿದ್ರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಹೆಚ್ಚಿನ ಆಶೀರ್ವಾದ ಮಾಧ್ಯಮ ಮಿತ್ರರು ನೀಡಿದ್ದಾರೆ. ಅವರು ನಮ್ಮ ತಪ್ಪು ಸರಿಗಳನ್ನ ಬರೆಯುವಂಥ ಬ್ರಹ್ಮರು. ಯಾವತ್ತೂ ನಾವು ಮಾಧ್ಯಮ ಮಿತ್ರರಿಗೆ ತಲೆ ಬಾಗಲೇಬೇಕು. ನಾನು ಹೋರಾಟದಿಂದ ಬಂದೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದಾಗ ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಯಲ್ಲಿ ನಾನು ಪಾದಾರ್ಪಣೆ ಮಾಡಿದೆ ಸಂಘಟನೆಯಿಂದ ರಾಜಕಾರಣಕ್ಕೆ. ಸಮತಾ ಪಕ್ಷದಲ್ಲಿ ಜಾರ್ಜ್ ಫರ್ನಾಂಡಿಸು, ನಿತೀಶ್ ಕುಮಾರ್, ದಿಗ್ವಿಜಯ್ ಸಿಂಗು, ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಲಿ ನಾನು ಬೆರೆತೆ. ಹಾಗೆ ನಾನು BJPಗೆ ಪಾದಾರ್ಪಣೆ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ನಾನು ಒಬ್ಬ ಪಕ್ಷದಲ್ಲಿ ನಿಷ್ಠೆಯಿಂದ ಸಕ್ರಿಯ ಕಾರ್ಯಕರ್ತನಾಗಿ ದುಡಿತಾ ಇದ್ದೇನೆ. ನನಗೆ ಈ 50 ವರ್ಷದಲ್ಲಿ ಒಂದು ಆಸೆ, ದಯವಿಟ್ಟು ನನ್ನ ಪಕ್ಷದ ನಾಯಕರು ಇಲ್ಲಿ ಆಗಮಿಸಿರ್ಬೋದು ಅಥವಾ ಆಗಮಿಸದೇ ಇರ್ಬೋದು, ನನ್ನಲ್ಲೊಂದು ಆಸೆ, ನಾನು ಪಕ್ಷನ ಬಿಟ್ಟು ಹೋಗೋನಲ್ಲ. ನನ್ನದೇ ಆಗಿರ್ತಕ್ಕಂಥ ಒಂದು ಶ್ರಮ ಅನುಭವವನ್ನು ಒಂದು ಏನು ನನ್ನ ಕಸ್ಬಾ ಹೋಬಳಿಯ ಸಮಂದೂರು ಜಿಲ್ಲಾ ಪಂಚಾಯತಿಗೆ ಸೀಮಿತವಾಗಿ ಇಡಬೇಕಂತ ಹೇಳ್ಬಿಟ್ಟು ನಾನು ವೈಯಕ್ತಿಕವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಯಾಕಂತೇಳಿದ್ರೆ ಕೈಗಾರಿಕಾ ರಂಗದಲ್ಲಿ ಹಿಂದುಳಿದಿದೆ ಈ ಒಂದು ಸಮಂದೂರು ಜಿಲ್ಲಾ ಪಂಚಾಯತಿ. ಮತ್ತು ರೈತರ ಕೊರತೆಗಳು ತುಂಬ ಇದೆ. ಮತ್ತು ಗಡಿಭಾಗದ ಆಗಿರೋದ್ರಿಂದ ನಾಡಿನ ಒಂದು ಅನುದಾನ ಮತ್ತು ರಾಷ್ಟ್ರದ ಅನುದಾನವನ್ನು ನಾನು ತರಲಿಕ್ಕೆ ನನ್ನ ಗಡಿಭಾಗದ ಸಮಂದೂರು ಪಂಚಾಯತಿಗೆ ಮೀಸಲಿಡಬೇಕಂತೇಳಿ ನಾನು ನನ್ನ ಪಕ್ಷದ ನಾಯಕರಲ್ಲಿ ಕೇಳ್ಕೊತಾ ಇದ್ದೀನಿ. ಇದರಲ್ಲಿ ಪಕ್ಷಭೇದ ಬಿಟ್ಟು ನಾನೇನಾದರೂ ಸಮಾಜಕ್ಕೆ ಒಳ್ಳೆಯದು ಮಾಡಿದರೆ ನನಗೆಲ್ಲರೂ ಆಶೀರ್ವಾದ ನೀಡಬೇಕಂತೇಳಿ ಈ ಒಂದು 50 ವರ್ಷದ ಹುಟ್ಟುಹಬ್ಬದ ಮುಖೇನ ನಾನು ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜೈ ಕರ್ನಾಟಕ. MR ಯಲ್ಲಪ್ಪನವರು ನನ್ನ ಹೋರಾಟದ ಒಡನಾಡಿ. MR ಯಲ್ಲಪ್ಪನವ್ರ ಮದುವೆಗೆ ನಾನು ಗೆಸ್ಟ್ ಆಗಿದ್ದೆ. ಇವತ್ತು ಅವರ 50 ವರ್ಷದ ಹುಟ್ಟುಹಬ್ಬಕ್ಕೂ ಕೂಡ ನಾನು ಇವತ್ತು ಆಗಮಿಸಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ಕೊಟ್ಟಿದೆ. MR ಯಲ್ಲಪ್ಪನವರು ತನ್ನ ಜೀವಿತ ಕಾಲವನ್ನು ಹಾಡಿನ ಮೂಲಕ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಜೊತೆ ಅದೇ ಸ್ನೇಹ, ಬಾಂಧವ್ಯ, ಪ್ರೀತಿಯನ್ನು ಇಟ್ಕೊಂಡಿರೋದಕ್ಕೆ ನಾನು ಅಭಾರಿಯಾಗಿದ್ದೇನೆ. ಅವರ ಮಕ್ಕಳನ್ನು ನಾನು ನೋಡಿದಾಗ ಯಲ್ಲಪ್ಪನಿಗೆ 50 ವರ್ಷ ಆಗಿದೆಯಾ ಅನ್ನಿಸ್ತು. ಆಮೇಲೆ ಅವ್ರ ಮಕ್ಕಳು ಕೂಡ ಭಾಳ ಅನ್ಯೋನ್ಯವಾಗಿ, ಐ ಫೀಲ್ ವೆರಿ ಹ್ಯಾಪಿ. ತಂದೆ ಹುಟ್ಟುಹಬ್ಬನ ಮಕ್ಕಳು ಇಷ್ಟು ಖುಷಿಯಿಂದ ಮುಂದಿಂತು ಆಚರಿಸಿದ್ದು ನೋಡಿದ್ರೆ ಈ ಸಮಾಜದಲ್ಲಿ ಇನ್ನೂ ತಂದೆ ಮಕ್ಕಳ ಒಂದು ಪ್ರೀತಿ, ವಾತ್ಸಲ್ಯ, ಜೀವಂತಿಕೆ ವೃದ್ಧಿಸೋದು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಡ್ಯೂ ಟು ಫಾಸ್ಟ್ ಟೆಕ್ನಾಲಜಿ ಅಥವಾ ಎಜುಕೇಷನು ಮತ್ತೊಂದು ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್. ಅದರಲ್ಲಿ ಅವ್ರ ಮಕ್ಕಳು 3 ಜನ ಅವರೆಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಮೋಸ್ಟ್ಲಿ ಅವ್ರಿಗೆಲ್ಲರಿಗಿಂತ ಚಿಕ್ಕವನಾಗಿ ಯಲ್ಲಪ್ಪನೇ ಕಾಣ್ತಾರೆ. ಅಷ್ಟು ಅವ್ರ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆಯ ಸುಖಿ ಸಂಸಾರ. ಇವ್ರು ಹಿಂಗೆ ಮುಂದುವರಿಲಿ, ಇವ್ರು ಇನ್ನೂ ಚೆನ್ನಾಗಾಗಲಿ ಅಂತ ನಾನು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಶಿಸ್ತೇನೆ. ಆತ್ಮೀಯ ಸ್ನೇಹಿತರು, ಈ ಸಮಾಜದ ಯುವಕರಿಗೆ ಸ್ಫೂರ್ತಿದಾಯಕರು, ಹುಟ್ಟು ಹೋರಾಟಗಾರರು, ಸಂಘಟನಾ ಚತುರರು ಹಾಗೂ ಬಹು
ಮುಖ ಪ್ರತಿಭಾನ್ವಿತರಾದಂಥ ಶ್ರೀಯುತ ಎಮ್ ಆರ್ ಯಲ್ಲಪ್ಪನವರಿಗೆ 50 ವಸಂತಗಳು ತುಂಬಿರುವಂಥ ಈ ಶುಭ ಸಂದರ್ಭದಲ್ಲಿ ಅವರ ಮುಂದಿನ ಜೀವನ ಬಹಳ ಆಹ್ಲಾದಕರವಾಗಿರಲಿ, ಸಮಾಜಕ್ಕೆ ಪೂರಕವಾದಂಥ ಕಾಯಕಗಳನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಎಲ್ಲ ಶಕ್ತಿ ಸಾಮರ್ಥ್ಯ ಕೊಡಲಿ, ಸಮಾಜದ ಪ್ರತಿ ವರ್ಗದವರ ಒಂದು ಪ್ರೋತ್ಸಾಹ ಅವ್ರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಕಾಮನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಗುರುಗಳಾದ ಆನೇಕಲ್ ಯಲ್ಲಪ್ಪನವರ ಒಂದು ಹುಟ್ಟುಹಬ್ಬಕ್ಕೆ ಬಂದಿದೆ. ಇವರು ನಮ್ಮ ವೇದಿಕೆಗೆ ಬರೀ ಬೆನ್ನೆಲುಬು ಮಾತ್ರ ಅಲ್ಲ, ನಮ್ಮ ಕಾರ್ಯದರ್ಶಿ, ನಮ್ಮ ವೇದಿಕೆ ಎಲ್ಲ ಪದಾಧಿಕಾರಿಗಳ ಒಂದು ಬೆನ್ನೆಲುಬಾಗಿದ್ದಾರೆ. ಇವತ್ತು ಅವರ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದು ನಮ್ಗೆ ತುಂಬ ಸಂತೋಷವಾಗಿದೆ. ಮತ್ತು ಇದೇ ರೀತಿ ದೇವರು ಇವರಿಗೆ ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಇನ್ನೂ 50 ಅಲ್ಲ 150 ವರ್ಷ ಬಾಳಬೇಕಂತ ನಾವೆಲ್ಲ ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಸ್ನೇಹಿತರಾದಂಥ ಎಮ್ ಆರ್ ಯಲ್ಲಪ್ಪನವರು ಸಂಘಟನೆಯಿಂದ ಮತ್ತು ರಾಜಕೀಯದಿಂದ ಪ್ರಭಾವವಾಗಿ ಈ ಆನೇಕಲ್ ತಾಲೂಕಿನಲ್ಲಿ ಎಲ್ಲರ ಒಂದು ವಿಶ್ವಾಸವನ್ನು ಗಳಿಸಿರುವಂಥ ಎಮ್ ಎಲ್ ಯಲ್ಲಪ್ಪನವರಿಗೆ ಅರ್ಧ ಶತಕವನ್ನು ದಾಟಿದಂಥ ಎಮ್ ಆರ್ ಯಲ್ಲಪ್ಪನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮಿಂದ ಜೆ.ಸಿ. ಕೃಷ್ಣಪ್ಪನವರಿಂದ. ಅವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ. ನಮ್ಮ ಸಹೋದರ ಎಮ್ ಆರ್ ಯಲ್ಲಪ್ಪನವರು ಎಮ್ ಆರ್ ಅಂತಲೇ ಪ್ರಚಿತಲಾಗಿರುವಂತಹ ಈ ಆನೇಕಲ್ ಕ್ಷೇತ್ರದ ನನ್ನ ಸಹೋದರ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ಭಾಳ ಪ್ರಮುಖವಾಗಿ ಅವ್ರ ಇಡೀ ಜೀವನ ಹೋರಾಟದ ಮುಖೇನ ಅವ್ರು ಗುರುತಿಸ್ಕೊಂಡಿರೋಂಥದ್ದು. ಮತ್ತು ಅವ್ರ ಹೋರಾಟಗಳನ್ನು ಇಡೀ ಎಲ್ಲಿ ಅಸ್ಪೃಶ್ಯತೆ, ಎಲ್ಲಿ ಅನ್ಯಾಯ, ಅದರ ವಿರುದ್ಧ ಹೋರಾಟಗಳು ಮಾಡ್ಕೊಂಬಂದಿರೋದ್ರಿಂದ ಅವರು ಮತ್ತಷ್ಟು ಕೊಡುಗೆಗಳನ್ನು ಈ ಸಮಾಜಕ್ಕೆ ನೀಡಲಿ, ಪಕ್ಷಾತೀತವಾಗಿ ಅವರು ಸಾಂಸ್ಕೃತಿಕ ಅವ್ರ ಕಲೆಯನ್ನು ಹೆಚ್ಚು ಇಡೀ ರಾಜ್ಯದ ಪ್ರತಿಭೆಯಾಗಿ ಅವರು ಹೊರಹೊಮ್ಮಿದ್ದಾರೆ. ಅಷ್ಟು ಮಾತ್ರಕ್ಕೆ ಸೀಮಿತವಾಗದೆ ಇಡೀ ಅವರ ಸಾಂಸ್ಕೃತಿಕ ಚಳುವಳಿಯನ್ನು ಜನರನ್ನ ಬದಲಾವಣೆ ಮಾಡುವಂಥ ಒಂದು ಸಾಂಸ್ಕೃತಿಕ ಚಳವಳಿ ಪಕ್ಷಾತೀತವಾಗಿ ಕಟ್ಟಿ ಮುಂದೆ ಸಮಾಜಕ್ಕೆ ಅದನ್ನು ಇವತ್ತಿಂದನೇ ಅವರು ಅರ್ಪಣೆ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ನನ್ನ 2 ಮಾತುಗಳು. ಎಮ್ ಆರ್ ಯಲ್ಲಪ್ಪನವರು ನಮ್ಮ ಮಾವರಾದಂಥ ಎಮ್ ಆರ್ ಯಲ್ಲಪ್ಪನವರ ಹುಟ್ಟುಹಬ್ಬದ ಶುಭಾಶಯಗಳು 50ನೇ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಿಸಿಕೊಂಡು ಎಲ್ಲ ಸ್ನೇಹಿತರನ್ನು ಸೇರಿ ಅವರು ಇನ್ನೂ ಹೆಚ್ಚು 100 ಕಾಲ ಸುಖ ಸಂತೋಷ ನೆಮ್ಮದಿಯಿಂದ ಕುಟುಂಬ ಸಮೇತ ಆರೋಗ್ಯವಂತರಾಗಿ ಸುಖ ಶಾಂತಿಯಿಂದ 4 ಜನಕ್ಕೆ ಒಳ್ಳೇದು ಮಾಡಿ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದು ಇನ್ನೂ 4 ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿ. ನನ್ನ ಮಾರ್ಗದರ್ಶಿಗಳು ಹಾಗೂ ನನ್ನ ತಂದೆಯ ಸಮಾನರಾದಂಥ ನಮ್ಮ ಚಿಕ್ಕಪ್ಪನವರು ಇವತ್ತು 50ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ಇನ್ನೂ 100 ವರ್ಷ ಕಾಲ ಆಯುರಾರೋಗ್ಯ ಕೊಟ್ಟು ದೇವರು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ, ಹಾಗೂ ಇನ್ನೂ ರಾಜಕೀಯದಲ್ಲಿ ಮಹಾನ್ ಎತ್ತರಕ್ಕೆ ಬೆಳೆದು ಇನ್ನೂ ಈ ದಿನ ಕೆಲ ಬಡ ಮಕ್ಕಳಿಗೆ ಹಾಗೂ ವಿದ್ಯಾವಂತರಿಗೆ ಅವರ ಹಸ್ತ ಸಹಾಯ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚಿಗೆ ಬೆಳೆಸ್ಕೊಂಡೋಗಿ ಇನ್ನೂ 100 ವರ್ಷ ಕಾಲ ಚೆನ್ನಾಗಿದ್ಕೊಂಡು ಇನ್ನೂ 4 ಜನಕ್ಕೆ ಒಳ್ಳೆಯದು ಅವ್ರ ಕಡೆಯಿಂದ ಆಗಲಿ ಅಂತ